ತೈಲ ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ಕೈಗೊಂಡಂತ ಭಾರತ್ ಬಂದ್ನ ಹಿನ್ನೆಲೆಯಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಏನದು ನೋಡ್ಕೊಂಬರೋಣ. ಸೊ ಇವತ್ತು ಭಾರತ್ ಬಂದ್ ಇಡೀ ದೇಶಾದ್ಯಂತ ಕಾಂಗ್ರೆಸ್ ಕೈಗೊಂಡದ್ದು. ಕಾಂಗ್ರೆಸ್ ಹಾಗೂ ಹಿಂದೂ ಕಾರ್ಯಕರ್ತರ ನಡುವೆ ಗಲಾಟೆ ಆಗಿದೆ. ಮಾತಿನ ಚಕಮಕಿ ಆಗಿರ್ತಕ್ಕಂಥ ಒಂದು ಘಟನೆ ಬರ್ತಾ ಇದೆ. ಕಾಂಗ್ರೆಸ್ ಹಾಗೂ ಚೈತ್ರ ಕುಂದಾಪುರ ಬಣದ ನಡುವೆ ಮಂಗಳೂರಿನಲ್ಲಿ ಗಲಾಟೆ ಆಗಿರ್ತಕ್ಕಂಥ ವರದಿ ಆಗ್ತದೆ. ನಡು ರೋಡಲ್ಲಿ ಪರಸ್ಪರ ಗಲಾಟೆ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು. ಕೈ ಮೇಲೆ ಸ್ವಂತಕ್ಕೆ ಈ ಒಂದು ಗಲಾಟೆ ಹೋಗಿದೆ. ಈ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಉದ್ಯೋಗನಾಗಿರ್ತಕ್ಕಂಥ ಪರಸ್ಪರ ಧಿಕ್ಕಾರ ಕೂಗಿ ನಡು ರಸ್ತೆಯಲ್ಲೇನೆ ಎರಡು ಬಣದ ಕಾರ್ಯಕರ್ತರು ಆ ಮಾತಿನ ಚಕಮಕಿ ಆಗಿರ್ತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ರಿ. ಇನ್ನು ಭಾರತ್ ಬಂದ್ನ ಎಫೆಕ್ಟ್ ಗುಜರಾತ್ನಲ್ಲೂ ಕೂಡ ಪರಿಣಾಮ ಬೀರಿದೆ. ಅಹಮದಾಬಾದ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪೊಲೀಸರ ಜೊತೆಗೆ ಮಾತಿನ ಚಕಮಕಿ ನಡೆಸಿದ್ದಾರೆ. ಅಹಮದಾಬಾದ್ ಪೊಲೀಸರ ಜೊತೆ ಪ್ರತಿಭಟನಾಕಾರರು ಫೈಟ್ ಆಗಿರ್ತಕ್ಕಂಥ ಜಗಳ ಆಗಿರ್ತಕ್ಕಂಥ ಒಂದು ಘಟನೆ ಕೂಡ ನಡೆದಿದೆ. ಪ್ರತಿಭಟನಾಕಾರರನ್ನು ತಡೆಯಲು ಪೊಲೀಸರು ಮುಂದಾದರೂ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪೊಲೀಸರ ನಡುವೆ ಒಂದು ರೀತಿ ಮಾತಿನ ಚಕಮಕಿ ಆಯಿತು. ಒಂದು ರೀತಿ ಮಾರಾಮಾರಿ ಅಂತ ಕೂಡ ಹೋಗಿದೆ ಅನ್ನುವಂಥ ವರದಿ ಆಗ್ತದೆ ಅಹಮದಾಬಾದ್ನಲ್ಲಿ. ನರೇಂದ್ರ ನಗಪುರೆ ಈಗ ಸುಧೀರ್ ಅವರು ಹೇಳಿರ್ತಕ್ಕಂಥ ಎರಡು ವಿಚಾರ. ಫೈನಾನ್ಸ್ಲಿ 2014ಕ್ಕೂ 2018 ಕಂಪೇರ್ ಮಾಡಿದಾಗ ಡೈರೆಕ್ಟ್ ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ಭಾಳ ದೊಡ್ಡ ಗಣನೀಯ ಮಟ್ಟದ ಏರಿಕೆ ಆಗಿದೆ. ಡೈರೆಕ್ಟ್ ಟ್ಯಾಕ್ಸಲ್ಲಿ ನಿಮಗೆ ಬಂದಿರತಕ್ಕಂಥದ್ದು 10 ಲಕ್ಷಕ್ಕಿಂತ ಜಾಸ್ತಿ, 6.33 ಇದ್ದಿದ್ದು ಈಗ 18ರಲ್ಲಿ ಅದು 10 ಲಕ್ಷಕ್ಕೂ ಜಾಸ್ತಿ ಆಗಿದೆ. ಇಂಡೈರೆಕ್ಟ್ ಟ್ಯಾಕ್ಸು 4,96,000 ಕೋಟಿ ಇದ್ದಿದ್ದು ಈಗ 11 ಲಕ್ಷ ಆಗಿದೆ. ನಿಮ್ಗೆ ಭಾಳ ದೊಡ್ಡ ಪ್ರಮಾಣದ ಹ್ಯೂಜ್ ಅಮೌಂಟ್ ಬಂದಿದೆ. ನೀವೇನು ಹೇಳ್ತಾ ಇದ್ರಿ, ನಾವು ರೋಡ್ ಮಾಡ್ತಿದ್ವಿ, ನಾವು ಸ್ವಚ್ಛ ಭಾರತ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ನೀವು ಇನ್ನೊಂದು ನೆನಪಿಟ್ಕೋಬೇಕು, ಜನರಿಗೆ ಮೋಸ ಮಾಡಿಬಿಡಿ. ನೀವು ಇದೇ ಪೆಟ್ರೋಲ್ ಡೀಸೆಲಲ್ಲಿ ಸ್ವಚ್ಛ ಭಾರತಕ್ಕೂ 0.5% ತಗೊಳ್ತಾ ಇದ್ರಿ. ಅಗ್ರಿಕಲ್ಚರ್ ಸೆಸ್ಸು ತೊಳ್ತಾ ಇದ್ರಿ, ಇಲ್ಲಿ ಎಲ್ಲವೂ ತೊಳ್ತಾ ಇದ್ರಿ. ಜನಗಳನ್ನು ಬಿಡಿಯಾಗಿ ಹೇಳಿ. ಯಾಕೆ ಅದನ್ನು ಈ 5 ವರ್ಷ ಆದಮೇಲೂ ಕೂಡ ಇವು ಅನ್ಸರೇಬಲ್ ಉತ್ತರದಾಯಿತ್ವ ಇದೆ ಒಂದು ಪ್ರಜಾಪ್ರಭುತ್ವ ಸರ್ಕಾರಕ್ಕೆ. ನೀವು ದಿನನಿತ್ಯವೂ ಕೂಡ ಈಗ ಹೇಳ್ತಾ ಹೋಗೋಕ್ಕಾಗಲ್ಲ. ಅಲ್ಟಿಮೇಟ್ ನೀವು ಎಂಡ್ ಆಫ್ ದಿ ಡೇ ಮೋದಿಯವರು ಹೇಳಿದ್ದು ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು, ನಾನು ಪೈ ಟು ಪೈ ಲೆಕ್ಕ ಕೊಡ್ತೀನಿ ಅಂತ ಹೇಳಿದ್ರು. ಈಗ ನೀವು ಉತ್ತರ ಕೊಡೋ ಟೈಮ್ ಇದೆ. ಇದು ನೋಡಿ ಉಗಾರ್ ಅವರೇ, ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ವಾಜಪೇಯಿ ಸರ್ಕಾರ ಇದ್ದಾಗಲೇ 8 ರೂಪಾಯಿ ನಾವು ನ್ಯಾಷನಲ್ ಹೈವೇ ಸೆಸ್ ಅಂತ ಹಾಕಿದ್ವಿ. ಆ 8 ರೂಪಾಯಿ ನ್ಯಾಷನಲ್ ಹೈವೇ ಸೆಸ್ ಎಷ್ಟು ನಿಮ್ಗೆ ರಿಫ್ಲೆಕ್ಟ್ ಆಗುತ್ತೆ ಆನ್ ದ ಗ್ರೌಂಡ್ ಅಂತ ಹೇಳಿದ್ರೆ 2 ರಿಂದ 3 ವರ್ಷದಲ್ಲಿ ಕೇವಲ ಕರ್ನಾಟಕಕ್ಕೆ 1,44,000 ಕೋಟಿ ರೋಡ್ಗೆ ದುಡ್ಡು ಬಂದಿದೆ. ಆ ದುಡ್ಡಿಂದ ಒಂದು ದಿವಸಕ್ಕೆ 40 ಕಿಲೋಮೀಟರ್, ಎಷ್ಟು ಕಾಂಗ್ರೆಸ್ ಸರ್ಕಾರದಲ್ಲಿ ಪರ್ ಡೇ 8 ಕಿಲೋಮೀಟರ್ ಮಾಡ್ತಾ ಇದ್ರು, ಅದನ್ನ ನಾವು ಕರ್ನಾಟಕದಲ್ಲಿ ಆ ದುಡ್ಡಿಂದ 40 ಕಿಲೋಮೀಟರ್ ಪರ್ ಡೇ ಕರ್ನಾಟಕ ಲಾಭ ಬರುತ್ತೆ. ಕರ್ನಾಟಕಕ್ಕೆ ಬರೀ ಕರ್ನಾಟಕಕ್ಕೆ 1,44,000 ಕೋಟಿ ಬರೀ 3 ವರ್ಷದಲ್ಲಿ. ಒಂದು ರೈಲ್ವೇಸು ಎಷ್ಟು 8 ಕಿಲೋಮೀಟರ್ ಆಫ್ ಲೈನಿಂದ ಬಂದ್ಬಿಟ್ಟು ನಾವು 14 ಕಿಲೋಮೀಟರ್ ತಂದಿದ್ದೀವಿ. ಮೂರನೇದು ಗ್ಯಾಸ್ ಕನೆಕ್ಷನ್. ಇವರು ಕಾಂಗ್ರೆಸ್ ಸರ್ಕಾರ ಬೇರೆ ಬೇರೆ ಇತರ ಸರ್ಕಾರಗಳು 60 ವರ್ಷದಲ್ಲಿ 13 ಲಕ್ಷ ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ರು. ನಮ್ಮ ಮೋದಿ ಸರ್ಕಾರ 14ನೇ ಈಗ ತನಕ 10 ಕೋಟಿ ಫ್ರೀ ಗ್ಯಾಸ್ ಕನೆಕ್ಷನ್ಸ್ ಕೊಟ್ಟಿದ್ದೀವಿ. ಒಂದು. ಎರಡು, ಈ ಕರೆಂಟು ಸೇವ್ ಮಾಡಲಿಕ್ಕೆ LED ಬಲ್ಬ್ಸ್ ಅಂತ ಬರ್ತವೆ, ಅದನ್ನು 400 ರೂಪಾಯಿಗೆ ಮಾಡ್ತಾಯಿದ್ರು, ಇವತ್ತು ಅದನ್ನು 40 ರೂಪಾಯಿಗೆ ಕೊಡ್ತಾಯಿದ್ವಿ. ಮೂರನೇದು, ಕರೆಂಟ್ ಇರಲಿಲ್ಲ ಹಳ್ಳಿಗಳಿಗೆ. ನಾವು ಮನೆ ಮನೆಗೂ ಕರೆಂಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಹಳ್ಳಿಗಳು ಕರೆಂಟ್ ಇರಲಿಲ್ಲ. ಈಗ ನಾವು ಸಾಧನೆ ಮಾಡಿರೋದೇನು, ಕಷ್ಟಪಟ್ಟು ಎಲ್ಲ
ನೋಡಬೇಕಾಗಿತ್ತು. ನೀವು ಕೆಲವೊಂದು ಕ್ಲಿಪ್ಪಿಂಗ್ಸ್ ತೋರಿಸ್ತಾ ಇದ್ರು, ಜನ ಟ್ರಾನ್ಸ್ಪೋರ್ಟೇಷನ್ ಇಲ್ಲದೆ ಪೋಲ್ಗಳನ್ನ ತಮ್ಮ ಭುಜದ ಮೇಲೆ ಹೊತ್ಕೊಂಡು ಹೋಗಿ ಕರೆಂಟ್ ಹಳ್ಳಿಗಳು ಕೊಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬರುತ್ತೆ? ಅಂದ್ರೆ ಇದು ಟ್ಯಾಕ್ಸ್ tax collection ಅಂದ್ರೆ ನಾವು ಪೆಟ್ರೋಲ್ ಜನಕ್ಕೆ ಡೀಸೆಲ್ ಕೊಡ್ಬೇಕು. ರೇಟ್ ಜಾಸ್ತಿ ಆದ್ರೆ ಇದಕ್ಕೆ ಹೆಲ್ಪ್ ಆಗುತ್ತೆ. ನಾವು ಸಫರ್ ಜನಕ್ಕೆ ನಾವು ಸಹಿಸ್ಕೋಬೇಕು ಅಂತ ಅನಿಸ್ತದೆ. ಜನಕ್ಕೆ ನಾವು ಕೊಡ್ತಾ ಇದ್ದೀವಿ ಸರ್. ಗ್ಯಾಸ್ ನೀವು ಕೇಳಿದ್ರಿ ಯಾರು ಪ್ರೈಸ್ ಹಾಕಿದೆ ಅಂತ? 10 ಕೋಟಿ ಆಮ್ ಆದ್ಮಿಗಳಿಗೆ ನಾವು 10 ಕೋಟಿ ಈ ರೇಟ್ ಇರೋಕ್ಕಿಂತ ಮೊದಲು ನಡೀತಾ ಇತ್ತು ಈ ಸ್ಕೀಮ್ಗಳು. ಸರ್ ನಾವ್ ಹೇಳ್ತಿರೋದು ಅದನ್ನೇ ಸರ್. ಈ ಬಂದಿದ್ದ ದುಡ್ಡು ಎಲ್ಲೋ ಹೇಳ್ತಾ ಇದ್ದೀವಿ. ಸ್ವಿಸ್ ಬ್ಯಾಂಕ್ ಅದನ್ನ ನಾವು ಇದಕ್ಕೆ ಖರ್ಚು ಮಾಡ್ತಾ ಇದ್ವಿ, ರಸ್ತೆಗಳು ಮಾಡ್ತಾ ಇದ್ವಿ, ಹೈವೇಸ್ ಮಾಡ್ತಾ ಇದ್ವಿ, LED ಬಲ್ಬ್ ಖರೀದಿ ಮಾಡಿದ್ವಿ, ಸ್ವಚ್ಛ ಭಾರತ ಮಾಡ್ತಾ ಇದ್ವಿ, ಎಲ್ಲಕ್ಕೂ ಯೂಸ್ ಮಾಡ್ತಾ ಇದ್ವಿ ಅಂತ ಹೇಳ್ತಾನೆ ಬಾಬಾ. ಅಂದ್ರೆ ಇದು ಜನಕ್ಕೆ ಡೆವಲಪ್ಮೆಂಟ್ ಆದ ಪ್ರೋಗ್ರಾಮ್ ಅಲ್ವಾ? ಈಗ ಡೆವಲಪ್ಮೆಂಟ್ ಆದ ಪ್ರೋಗ್ರಾಮ್ ಸರ್ಕಾರ ಇದ್ದಾಗ ಗ್ಯಾಸ್ ಸಿಲಿಂಡರ್ಗೆ 414 ರೂಪಾಯಿ ಇತ್ತು. ಈಗ ಅದು ಕಂಪ್ಲೀಟ್ ಡಬಲ್ ಆಗಿದೆ. 830 ಚಿಲ್ಲರೆ 845. ಎಷ್ಟು ದುಡ್ಡು ಆಯ್ತು ನೋಡಿ. ಗ್ಯಾಸ್ ಸಾಮಾನ್ಯನ ಅಷ್ಟು ಗ್ಯಾಸ್ ಅದ್ರಲ್ಲಿ ದುಡ್ಡು ಬಂದಿದೆ. ಹೀಗಿರುವಾಗ ಇದು ಎಲ್ಲಿಂದ ಅವರು ಯೂಸ್ ಮಾಡಿ ನಮ್ಗೆ ಏನು ಕಾಣ್ತಾ ಇಲ್ಲಪ್ಪ. ಇವ್ರು ಹೇಳ್ತಾ ಇದ್ದಾರೆ ಕರೆಂಟೇ ಇರ್ಲಿಲ್ವ ಅಂತ ದೇಶದಲ್ಲಿ ಆ ಲೆಕ್ಕದಲ್ಲಿ ಮಾತಾಡ್ತಾರೆ. ಇನ್ನೊಂದು ಕಡೆ ರಸ್ತೆ ಇರ್ಲಿಲ್ವ ಅಂತ ಆ ಲೆಕ್ಕದಲ್ಲಿ ಮಾತಾಡ್ಲಿಕ್ಕೆ ಹುಷಾರಿದ್ದಾರೆ, ಎಲ್ಲ ಜಾಣರಿದ್ದಾರೆ. ಅದನ್ನ ನೋಡ್ಕೊಂಡು ಜನರಿಗೆ ತಪ್ಪು ದಾರಿಗಳಲ್ಲಿ ಮಾಡ್ತಾರೆ. 60 ವರ್ಷ ಕಾಂಗ್ರೆಸ್ ಏನ್ ಮಾಡಿದೆ ಅಂತ ಇವ್ರು ಕೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲನೂ ಇವ್ರು ಬಂದಂತ 4 ವರ್ಷದಲ್ಲಿ ಆದಂಗೆ ಮಾತಾಡ್ತಿದ್ರು. ಅದಕ್ಕೆಲ್ಲ ಜಾಣರಿದ್ದಾರೆ. ಇದೆಲ್ಲ ಜನರಿಗೆ ತಪ್ಪು ದಾರಿ ಅಂತ, ಜನರಿಗೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡುವಂಥದ್ದು ಇವ್ರದ್ದು ಒಂದು. ಅದು ಯಾವುದೇ ದೇಶ ಪ್ರೇಮ ಇರ್ಬೋದು, ಮತ್ತೊಂದಿರ್ಬೋದು, ಇನ್ನೊಂದು ಇರ್ಬೋದು. ಈಗ ಭಾರತ್ ಮಾತಾಗೆ ಜೈ ಅಂತ ಹೇಳ್ಕೊಂಡು ಜನರಿಗೆ ಮನಸ್ಸು ಹಾಳು ಮಾಡೋದು ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಹೊರತು ದೇಶದ ನಿಜವಾಗಿ ನಮ್ಮ ಬಡವರ ಬಗ್ಗೆ, ಎಲ್ಲ ವರ್ಗದ ಬಡವರ ಬಗ್ಗೆ ಆಗಲಿ, ಆಮ್ ಆದ್ಮಿ ಜನರ ಬಗ್ಗೆ ಇವ್ರ ಕಾಳಜಿ ಖಂಡಿತ ಇಲ್ಲ. ಇವ್ರದ್ದು ಯಾವುದೇ ಇದ್ರು ಶ್ರೀಮಂತರ ಕೊನೆಯಂತಲ್ಲಿದ್ದೀವಿ. ನಾನು ನಿಮ್ಮನ್ನ ಕೇಳ್ತೀನಿ, ಅಂದ್ರೆ ನಿಮ್ಮ ಪಾರ್ಟಿ ಅಂತಲ್ಲ, ಈಗ ನಾನ್ ಬಿಜೆಪಿ ಗೌರ್ಮೆಂಟ್ಸ್ ಏನಿದೆ ಸ್ಟೇಟ್ಗಳು ಬೇರೆ ಬೇರೆ, ಒಡಿಶಾ ಇರ್ಬೋದು, ಪಶ್ಚಿಮ ಬಂಗಾಳ, ಕರ್ನಾಟಕ, ಹಾಗೆಯೇ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಪಂಜಾಬ್ ಮತ್ತು ತೆಲಂಗಾಣ, ಈ ರಾಜ್ಯಗಳನ್ನ ನೀವು ಕನ್ವಿನ್ಸ್ ಮಾಡಿ. ಈಗ ಪೊಲಿಟಿಕಲ್ ಮಹಾಗಠಬಂಧನ್ ಮಾಡಕ್ಕೆ ಹೊರಟಿದ್ದೀರಾ. ಓಕೆ, ಮೋದಿಯವ್ರನ್ನ ಫೇಸ್ ಮಾಡೋಕೆ 2019 ಲೋಕಸಭಾ ಚುನಾವಣೆ. ಅದೇ ರೀತಿ ಪಬ್ಲಿಕ್ ಉಳಿಸಕ್ಕೆ, ಆಮ್ ಆದ್ಮಿ ಉಳಿಸಕ್ಕೆ ಕೂಡ ಒಂದು ಮಹಾಗಠಬಂಧನ್ ಮಾಡಿಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಪ್ರೆಷರ್ ಮಾಡಿ. ಈಗ ಅದನ್ನೇ ಮಾಡ್ತಾ ಇದ್ದಾರಲ್ಲ. ಈಗ ಲೆಫ್ಟ್ ಪಾರ್ಟಿ ಪವರ್ ಕಮ್ಮಿ ಇದ್ರು ಕೂಡ ದೇ ಆರ್ ಪ್ರೆಷರೈಸಿಂಗ್ ಗ್ರೂಪ್ ಇನ್ ಇಂಡಿಯಾ. ಅವ್ರ ಕಾರ್ಮಿಕರ ವಿಚಾರ ಇರಲಿ, ರೈತರ ವಿಚಾರ ಇರಲಿ, ಅವರು ಎಷ್ಟು ಶಕ್ತಿ ಇದೆ ಅಷ್ಟೊಂದು ಬೀದಿಯಲ್ಲಿ ತಂದು ಪ್ರೆಷರ್ ಮಾಡ್ತಾರೆ. UPA ಗೌರ್ಮೆಂಟ್ ಫಸ್ಟ್ ಏನು ಹೈಡ್ ಆಕ್ಟ್ ಬಂದಾಗ, ಪರಮಾಣು ಒಪ್ಪಂದ ಬಂದಾಗ ಅವರು ಮುಲಾಜಿಲ್ದಾಗ ವಾಪಸ್ ಹೇಳ್ಕೊಂಡ್ರು, ಆ ಪೊಲಿಟಿಕಲ್ ಪ್ರೆಷರ್ ಮಾಡಿದ್ರು. ಅಂತ ಒಂದು ಕಾಂಕ್ರೀಟ್ ಆದಂತ ಒಂದು ಡಿಸಿಷನ್ ತಗೊಳ್ಳಕ್ಕೆ ಯಾಕೆ ನಾನ್ ಬಿಜೆಪಿ ಪಕ್ಷಗಳಿಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ನನ್ನ ಪ್ರಶ್ನೆ. ಈಗ ಅದನ್ನೇ ಇವರಿಗೆ ಇದ್ರ ಪಾರ್ಲಿಮೆಂಟ್ ಅಲ್ಲಿ ರಾಜ್ಯಸಭೆಯಲ್ಲಿ ಹೇಳಿ ಸಾಕಾಯ್ತು, ಮಾಡೋದಿಲ್ಲ ಅಂತ ಅದ್ರ ಸಲುವಾಗಿ ಈಗ ಎಲ್ಲರೂ ಸೇರ್ಕೊಂಡು ಬೀದಿಗಿಳಿದು ಈಗ ಕೇಂದ್ರ ಸರ್ಕಾರವನ್ನು ಒತ್ತಡ ತರುವಂತ ಈ ಶುರುವಾಯ್ತು. ಇಲ್ಲ ಅಷ್ಟು ಸುಲಭದಲ್ಲಿ ಕಾಂಗ್ರೆಸ್ನವರು ಹೋಗಿ ಜನರಿಗೆ ತೊಂದರೆ ಆಗುವಂತದ್ದು ಕೆಲಸ ಮಾಡಕ್ ಹೋಗಲ್ಲ. ಜನ ಸಪೋರ್ಟ್ ಮಾಡ್ತಾ ಇಲ್ಲ ನಿಮ್ಗೆ. ಜನ ಅದು ನೀವು ಹೇಳ್ಬೇಕಷ್ಟೇ. ಜನ ಈಗ ನೋಡಿ ಒಂದು ಇದರಲ್ಲಿ ಏನಂದ್ರೆ, ಒಂದು ಪ್ರಜಾಪ್ರಭುತ್ವದಲ್ಲಿ ಇವೆಲ್ಲ ಹಲವಾರು ಮೆಥಡ್ಗಳಿವೆ. ಸರ್ಕಾರವನ್ನು ರೀಚ್ ಮಾಡೋಕ್ಕೆ ನಾವು ಮಾಡಿದ್ದೀವಿ. ಇವರು ಬಲವಂತವಾಗಿ ಮಾಡಿದ್ರೆ ಒಂದೇ ಒಂದು ಇನ್ಸ್ಟೆನ್ಸ್ ಕೋಟ್ ಮಾಡ್ತೀನಿ. ಬಲವಂತ ಮಾಡಬೇಡಿ. ಭಾರದ್ವಾಜ್ ಅವರು HR ಭಾರದ್ವಾಜ್ ಅವರು ಗವರ್ನರ್ ಆಗಿದ್ದಾಗ ಒಂದು ಯಡಿಯೂರಪ್ಪನವರು ಪ್ರಾಸಿಕ್ಯೂಟ್ ಮಾಡೋಕೆ ಪರ್ಮಿಷನ್ ಕೊಟ್ಟರು. ಮಾರನೇ ದಿವಸ ಕರ್ನಾಟಕ ಬಂದು ಇವ್ರು ಮಾಡಿದ್ರು. ಬಸ್ಗಳು ಸುಟ್ಟಾಕಿ ಒಂದೇ ಇವ್ರದೇ ಅಶೋಕ್ ಅವರು ಇದ್ರು. ಅದೆಲ್ಲ ನಾನು ಹೇಳುದು ಅಂತ ಒಂದು ಕ್ಷುಲ್ಲಕವಾದ ಕಾರಣಕ್ಕೆ ಗೊತ್ತಾಯ್ತು. ಅವರು ಇದೇ ಅದಕ್ಕೆ ಬಂದ್ ಮಾಡಿದ್ರು. ಬಂದ್ ಮಾಡಿದ್ರಿ ಇವತ್ತು ಜನಪರವಾದಂತ ಒಂದು ಕಾಸ್ಗೆ ಬಂದ್ ಮಾಡಿರೋದು ಕರೆಕ್ಟ್ ಆಗಿದೆ. ಸ್ವಲ್ಪ ಹೆಚ್ಚು ಕಡಿಮೆಗಳು ಆಗಿರ್ಬೋದು. ಆದ್ರೆ ನಾನು ಈಗಲೂ ಕೂಡ ಹೇಳೋದೇನಂದ್ರೆ, ಸರ್ಕಾರ, ಕೇಂದ್ರ ಸರ್ಕಾರ ಕಣ್ತಿರಬೇಕು. ಇನ್ಫ್ಯಾಕ್ಟ್ ಇವ್ರು ಹೇಳಿದ್ರು ಇಷ್ಟೊಂದು ದುಡ್ಡು ಬಂದಿದೆ, ಎಲ್ಲಿ ಹೋಗಿದೆ ಅವ್ರು ಹೇಳಿದ್ರು, ಹಲವಾರು ಇದು ಮಾಡಿದ್ವಿ. ಸೋಷಿಯಲ್ ಸೆಕ್ಟರ್ ಕಡಿಮೆ ಮಾಡಿದ್ರೆ, ಅಂಗನವಾಡಿ, ಬಿಸಿ ಊಟ ಅದೆಲ್ಲ ಮಕ್ಕಳಿಗೆ ಸಿಗ್ತಿದ್ದಂಥವು, ಅದನ್ನು ಕಡಿಮೆ ಮಾಡಿದ್ರೆ ಸೋಷಿಯಲ್ ಸೆಕ್ಟರ್. ನೀವು ನೋಡಿ ಅಂಕಿಅಂಶಗಳನ್ನ, ಅದರಿಂದ ದುಡ್ಡು ಯಾರಿಗೆ ಹೋಗ್ತಿದೆ? ಮತ್ತು ನೀವು ಕಾರ್ಪೊರೇಟ್ ಸೆಕ್ಟರ್ ಓಲೈಸೋದನ್ನು ಬಿಡಿ. ಇವತ್ತು ಆ ದುಡ್ಡುಗಳು ನೀವು ಈ ಕಡೆ ತಂದಿದ್ರೆ, ಜನಪರವಾಗಿ ಹರಿಸಿದ್ರೆ ಈ ಪೆಟ್ರೋಲ್, ಡೀಸೆಲ್ ಬೆಲೆ, ಗ್ಯಾಸ್ ಜಾಸ್ತಿ ಮಾಡೋ ಅವಶ್ಯಕತೆ ಇರಲಿಲ್ಲ. ಯಾಕಂತ ಹೇಳಿದ್ರೆ
ಸರಿ ಕಾರ್ಪೊರೇಟ್ಸ್ಗೆ ಲೋನ್ ಕೊಟ್ಟವ್ರು ಮ್ಯಾಕ್ಸಿಮಮ್ ಲೋನ್ ಕೊಟ್ಟವ್ರು ಯಾರು? 1 ವರ್ಷದಲ್ಲಿ 52 ಲಕ್ಷ ಮನಮೋಹನ್ ಸಿಂಗ್. ಮನಮೋಹನ್ ಸಿಂಗ್ ಅವರು ಕೊಟ್ಟವರು. ನಾವು ಅವ್ರನ್ನ ಕಳ್ಳರನ್ನ ಹಿಡ್ಕೊಂಡು ಅವರು ಸಾಲ ಕೊಡೋದು, ಇವ್ರು ಸಾಲಗಾರ ಹಿಡ್ಕೊಂಡ್ ಬರ್ತಾ ಇದ್ದೀವಿ. ಗಂಗಾಧ ಮೂರ್ತಿ ಸಿಂಪಲ್ ಇರೋದು ಏನ್ ಹೇಳೋದು, ಈಗ ಬಿಜೆಪಿ ಅವ್ರು ಮಾಡ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ರಿ. ಬಿಜೆಪಿ ನೋಡಿ ಇಷ್ಟು ದಿನೇ ಇವತ್ತು ಕೂಡ ಬಂದು ಕರೆ ಕೊಟ್ಟಿದ್ವಿ, ಇವತ್ತು 30 ಪೈಸೆ ಜಾಸ್ತಿ ಆಗಿದೆ ಪೆಟ್ರೋಲ್ ಡೀಸೆಲ್. ಇವ್ರಿಗೇನು ಸ್ವಲ್ಪ ಸೆನ್ಸಿಬಿಲಿಟಿ ಅಂದರೆ ಒಂದು ಸಂವೇದನೆ ಇಲ್ಲ, ಚರ್ಮ ಇವ್ರಿಗೇನು ಅದು ಫೀಲೇ ಆಗ್ತಾ ಇಲ್ಲ ಅಂತ ಹೇಳ್ತಿದ್ರಿ. ಓಕೆ, ಅಲ್ಟಿಮೇಟ್ ನೀವು ಒಂದು ಮೂವ್ ಮಾಡಿ, ನಾವು ಮಾಡ್ತೀವಿ ಅಟ್ಲೀಸ್ಟ್ ಅಂತ. ಒರಿಸ್ಸಾದಲ್ಲೋ, ಕರ್ನಾಟಕದಲ್ಲೋ, ತಮಿಳುನಾಡಲ್ಲೋ, ಕೇರಳದಲ್ಲೋ ಇವಾರದೇ ಏನು ಅಪೋಸಿಷನ್ನು ನೀವು ಅವರಿಗೆ ಹೇಳ್ಬೇಕು. ಯಾವಾಗಂದ್ರೆ ನಾವೇನೋ ಮಾಡ್ದಾಗ್ತಾನೆ ಅವ್ರಿಗೇನೋ ಸ್ವಲ್ಪ ಇದಾಗಲ್ಲ. ಒಂದು ಕರ್ನಾಟಕದಲ್ಲಿ ಈಗ ನಾವು ₹1 ಏನು ಸೆಸ್ಸನ್ನು ಜಾಸ್ತಿ ಮಾಡಿದ್ದೀವಿ, ಅದು ರೈತರ ಸಾಲ ಮನ್ನಾಗೆ, ಅದು 4 ವರ್ಷಗಳಿಗೆ ಬೇಕಾದಂಥ ಹಣ. ಆ ಸಂದರ್ಭ ಬಂದಾಗ ನಾವೆಲ್ಲರೂ ಕೂತು ಚರ್ಚೆ ಮಾಡಿ ಕುಮಾರಸ್ವಾಮಿ ಅವರ ಗಮನಕ್ಕೆ ಈಗಲೇ ತರುವಂಥ ಪ್ರಯತ್ನ ಮಾಡಿ 4 ವರ್ಷ ಅದೇನು ಅಮೌಂಟ್ ತೀರದ ಮೇಲೆ ಕನ್ಸಿಡರ್ ಮಾಡಿ ಸರ್ ಅಂತ ಹೇಳೋ ಪರ್ಪಸ್ ಸರ್ವಾಗೋಸ್ಕರ ಅಲ್ಲ. ಈಗ ಎಕ್ಸ್ಟ್ರಾ ಏನೋ ನಾವು ಬೇರೆ ಬಿಲ್ಡ್ ಮಾಡೋಕ್ಕೆ ಪಾಪ್ಯುಲರ್ ಸ್ಕೀಮ್ ಮಾಡಕ್ ಮಾಡಿರೋದಲ್ಲ, ಅದು ರೈತರ ಸಾಲ ಮನ್ನಾಕ್ಕೋಸ್ಕರ ಅದು ತಗೊಂಡ್ರದು, ಅದು ಕ್ಲಿಯರ್ ಆಗುತ್ತೆ. ಒಂದು ಪಾಪ್ಯುಲರ್ ಸ್ಕೀಮ್ ಅಲ್ಲ, ನೀವ್ ಅನ್ಕೊಂಡಿರೋದು ರೈತರ ಕಷ್ಟಕ್ಕೆ ಸ್ಪಂದಿಸೋದನ್ನ ಪಾಪ್ಯುಲರ್ ಸ್ಕೀಮ್ ಅನ್ಕೊಂಡ್ರೆ ನೀವೇನು ಮಾಡಕ್ಕಾಗಲ್ಲ. ರೈತರಿಗೆ ಅದರಿಂದ ಅನುಕೂಲ ಆಗಿದೆ. ಇನ್ನೊಂದ್ಸಲ ಡಿಬೇಟ್ ನೀವು ಎತ್ತಿರೋದು ಸರಿ ಇದೆ. ನೀವು ಅಲ್ಲ ಗಂಗಾಧರ್ ಅಲ್ಲ ಕ್ಲಾರಿಫೈ ಮಾಡೋಣ. ಯಡಿಯೂರಪ್ಪನವರಿಗೆ ಮೆಜಾರಿಟಿ ಇರಲಿಲ್ಲ, ಅವರು ಬಹುಮತ ಸಾಬೀತು ಮಾಡಿದ್ರೆ ರಾಜ್ಯಪಾಲರ ಅವಕಾಶ ಕೊಟ್ಟು ಮರುದಿವಸನೇ ಹೋಗಿ ನಾನು 2 ಲಕ್ಷ ಸೈನ್ ಮಾಡಕ್ ಹೊರಟಿದ್ರು. ಅದನ್ನು ಕೂಡ ತಾವು ನೆನಪು ಅದಿರ್ಲಿ, ಅದು ಆಮೇಲೆ ಚರ್ಚೆ ಮಾಡೋಣ. ಬಹಳ ರಾಜ್ಯದ ಜನತೆಗೆ ಯಾರ ರೈತರ ತಲುಪಿದೆಯೋ ಅದ್ರಿಗೆ ಅವ್ರಿಗೆ ಚರ್ಚೆ ಮಾಡೋಣ. ಸುಧೀರ್ ಅವರು ಆಗ್ಲೇ ಒಂದು ಒಳ್ಳೆ ಪಾಯಿಂಟ್ ತೆಗೆದ್ರು. ಏನು, ಈ ದೇಶದ ಇನ್ಕಮ್ ಟ್ಯಾಕ್ಸ್ ಮತ್ತೆ ಅದರ್ ಬೇರೆ ಬೇರೆ ಟ್ಯಾಕ್ಸ್ ಜಾಸ್ತಿ ಆಗಿದೆ, ಅಷ್ಟೆಲ್ಲ ಟ್ಯಾಕ್ಸ್ ತುಂಬಾ ಜಾಸ್ತಿ ಆಗಿದೆ, ಅಷ್ಟೆಲ್ಲ ಜಾಸ್ತಿ ಅವರೇ ಹೇಳ್ತಾರೆ ಮೋದಿ ಅವರು. ನಾನು ಡಿಮಾನಿಟೈಸೇಷನ್ ಮತ್ತೆ GST ಎಲ್ಲ ತಂದ ಮೇಲೆ ದೇಶದ ಆದಾಯ ಜಾಸ್ತಿ ಆಗಿದೆ, ಇನ್ಕಮ್ ಟ್ಯಾಕ್ಸ್ ಅಸೆಸಿಗಳು ಜಾಸ್ತಿ ಆಗಿದ್ದಾರೆ ಬಂದಿದೆ ಅಂತ ಹೇಳ್ತಾರೆ. ನಾನು ಇಷ್ಟೇ ರಿಕ್ವೆಸ್ಟ್ ಮಾಡೋದು, ಕೇಂದ್ರ ಸರ್ಕಾರ ಇಷ್ಟೆಲ್ಲ ಟ್ಯಾಕ್ಸ್ ಬೇರೆ ಬೇರೆ ರೂಪದಲ್ಲಿ ಬರ್ತಾ ಇರೋದ್ರಿಂದ, ಜಾಸ್ತಿ ಆಗ್ತಾ ಇರೋದ್ರಿಂದ ಈ ಪೆಟ್ರೋಲ್ ಮೇಲೆ ಇರ್ತಕ್ಕಂಥ ಟ್ಯಾಕ್ಸ್ ಅನ್ನ ಆದಷ್ಟು ಕಡಿಮೆ ಮಾಡಿ. ನೀವು ಕಡಿಮೆ ಮಾಡಿ 30 ರಾಜ್ಯಗಳಿಗೆ ಮಾದರಿಯಾಗಿ ನೀವು ತೋರಿಸಿ. ಫಸ್ಟ್ ಇಡೀ ನಾನ್ ಕರ್ನಾಟಕ ಮಾಡಿದ್ರೆ ಕರ್ನಾಟಕಕ್ಕೆ ಮಾತ್ರ ಆಗುತ್ತೆ ಸರ್. ನಾವು ಕರ್ನಾಟಕದಷ್ಟೇ ಮಾತಾಡ್ತಿಲ್ಲ, ನಾವು ಕರ್ನಾಟಕದಷ್ಟೇ ಮಾತಾಡ್ತಿಲ್ಲ, ಈ ದೇಶದ ಸಮಸ್ಯೆ ಈಗ ಕರ್ನಾಟಕದಲ್ಲಿ ಕಡಿಮೆ ಆದ ತಕ್ಷಣ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಇದ್ರೆ ಕರ್ನಾಟಕಕ್ಕೆ ಏನ್ ಬಹಳ ದೊಡ್ಡ ಲಾಭ ಆಗಲ್ಲ. ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬರುವಂತ ಸಾಕಷ್ಟು ಸರಕುಗಳಿದಾವೆ, ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗೋ ಸರಕುಗಳಿದಾವೆ. ಆ ಕಾರಣಕ್ಕೆ ನಾವು ಕೇಳೋದೇನು ಅಂದ್ರೆ, ಹಿರಿಯಣ್ಣನ ತರ ಇದೀರಿ ಈ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ, ನೀವು ಕೇಂದ್ರ ಸರ್ಕಾರ ಹಿರಿಯಣ್ಣನ ತರ ಇದೀರಿ. ನೀವು 30 ರಾಜ್ಯಗಳಿಗೆ ಇನ್ನೊಂದು ಪಾಪ್ಯುಲರ್ ಸ್ಕೀಮ್ ಅನ್ಕೊಂಬಿಡಿ. ಸದ್ಯದಲ್ಲಿ ಚುನಾವಣೆ ಬರ್ತಾ ಇದೆ, ಆದಷ್ಟು ಬೇಗ ಕಮ್ಮಿ ಮಾಡಿ ಚುನಾವಣೆಗೆ ಹೋಗಿ. ಈಗ ಗಂಗಾಧರ ಮೂರ್ತಿ ಪಾಯಿಂಟ್ ಇಟ್ಟು ನಾವಲ್ಲೇ ಮಾತಾಡೋಂತ ಮಾಡಿದೆ. ಕರ್ನಾಟಕ ವಿಧಾನಸಭಾ ಚುನಾವಣೆ ಇನ್ನು 15 ದಿವಸ ಇರುತ್ತೆ. 1 ಪೈಸೆನೂ ಜಾಸ್ತಿ ಆಗಲ್ಲ ಪೆಟ್ರೋಲ್ ಡೀಸೆಲ್ ಅಲ್ಲಿ. ಅದು ಎಲ್ಲಿ 72 ಇರುತ್ತೆ, 15 ನಿಮಿಷ 16 ದಿವಸ ಹಂಗೆ ಇರುತ್ತೆ. ನಾವು ನೋಡ್ತಾ ಇದ್ವಿ ಈ ರೀತಿ ಇರುತ್ತೆ ಅಂತ. 20 ಎಲೆಕ್ಷನ್ ಆದ್ಮೇಲೆ ಗುಜರಾತ್ ಗೊತ್ತಿಲ್ಲ ಅದು ಗುಜರಾತ್ ಅಲ್ಲಿ ರಾಜಸ್ಥಾನ್ ಕಡಿಮೆ ಮಾಡಿದ್ರು. ಗುಜರಾತ್ ಚುನಾವಣೆಯಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಹಂಗೆ ಸ್ಟಿಕ್ ಆಗ್ಬಿಡುತ್ತೆ. ಎಲ್ಲೋ ಅದೇ ಇವತ್ತಾಗಿ ಮಾಡಕ್ಕಾಗಲ್ಲ. ಲಾಸ್ಟ್ 10 ಡೇಸ್ ಇಂದ ಮ್ಯಾನಿಪುಲೇಷನ್ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವ್ರಿಗೆ ಬೇಕಾದ ಚುನಾವಣೆ ಆಗುತ್ತೆ, ಈಗ ಲೋಕಸಭೆ ಚುನಾವಣೆ ಬಂದಾಗ ಇವ್ರು ಕಮ್ಮಿ ಮಾಡ್ತಾರೆ. ನನ್ನಿರೋ 6 ಸೆನ್ಸ್ ಅಂದ್ರೆ ಲೋಕಸಭಾ ಚುನಾವಣೆ ಬಂದಾಗ 86 ಇದ್ದಿದ್ದು ಒಮ್ಮೆಗೆ 75 ತಂದು ನಿಲ್ಲಿಸ್ತಾರೆ. ನೋಡಿ ನಾವು ಇಳಿಸ್ಬಿಟ್ಟಿವಿ. ಅರ್ಥ ಆಯ್ತು ಕಾಂಗ್ರೆಸ್ನವ್ರಿಗೆ ಎಡಪಕ್ಷದವ್ರಿಗೆ ಕೆಲಸ ಜನಗಳಿಗೆ ಹಚ್ಚುವಂತ ಒಂದು ಪ್ರಯತ್ನಗಳಿಲ್ಲ. 6 ರೂಪಾಯಿ 76 ಪೈಸದಲ್ಲಿ ಎಷ್ಟು ಕಮ್ಮಿ ದಯವಿಟ್ಟು ಪ್ಲೀಸ್ ಪದೇ ಪದೇ ಎಂಟೈರ್ ಆದಾಯದಲ್ಲಿ, ಪೆಟ್ರೋಲ್ ಆದಾಯದಲ್ಲಿ, ಡೀಸೆಲ್ ಆದಾಯದಲ್ಲಿ ₹6 ಬರೋದು ಅಂತ ಆಗ್ಲಿಂದ ಹೇಳ್ತಿದ್ದಾರೆ. ಅವ್ರು ಏನ್ ಗೊತ್ತಾ, ಇವರು ಒಟ್ಟಾರೆ ಟ್ಯಾಕ್ಸ್ ಅಲ್ಲಿ ಬಂದಿದ್ದ ಟ್ಯಾಕ್ಸ್ ಅಲ್ಲಿ ರಾಜ್ಯಗಳಿಗೆ ಇಷ್ಟು ಎಲ್ಲ ಕಳಿಸ್ಬಿಟ್ಟು ನನಗೆ ಉಳಿಯೋದು ₹6 ಅಂತ. ಅಂದ್ರೆ ನಿಮ್ಮ ಆದಾಯ ಅಲ್ಲ ಸರ್, ಅದು ಒಟ್ಟಾರೆ ಟ್ಯಾಕ್ಸ್. ಹೇಳಿ ನಂಗೆ ಸೆಂಟ್ರಲ್ ಒಟ್ಟಾರೆ ಟ್ಯಾಕ್ಸ್ ₹19.48 ಬರುತ್ತೆ. ಎಲ್ಲಿಗೆ
ರಿಲೇಷನ್ ಕೊಡ್ತಾ ಇದ್ದೀವಿ. IICC ಕೊಟ್ಬಿಟ್ಟು ಹೌದ್ರಿ. ₹6 ಟ್ಯಾಕ್ಸ್ ಬರೋದು ಕಲೆಕ್ಷನ್ ಆಗೋದು ಮತ್ತೆ? ₹19.48 ಚಾನ್ಸೇ ಇಲ್ಲ. ನೀವೇನ್ ಗೊತ್ತಾ ಎಲ್ಲ ಕರೆಕ್ಟ್ ಆಗಿ ₹6 ಉಳಿಯುತ್ತೆ. 49% ಇದೆ overall ಅಂತ ಹೇಳೋದು. ನೀವ್ ಮಾಡ್ತಿರೋದು ನಾವಲ್ಲ. ಈ ಅಂಕಿ ಅಂಶಗಳ ಚಮತ್ಕಾರಗಳ ಬಗ್ಗೆ ಎಷ್ಟು ಬೇಕಾದ್ರೂ ಚರ್ಚೆ ಮಾಡಬಹುದು. ಆ ಚಮತ್ಕಾರಗಳು ಜಗ್ಲರ್ ಆರ್ ನಾಟ್ ಆಫ್ ಇಟ್. ಇವಾಗ ಉದಾಹರಣೆಗೆ ರೂಪಾಯಿ ಬೆಲೆ ಆಲ್ ಟೈಮ್ ಲೋ ಆಗಿದೆ. ಇದು ಯಾಕಾಗಿದೆ? ಇವ್ರ ಪಾಲಿಸಿಗಳಿಂದ ಆಗಿದೆ. ಇವತ್ತು ₹72 ಕೊಡಬೇಕು ಡಾಲರ್ಗೆ, ಇದೆ ₹38 ಕೊಡೋದು. ಅದರ ಅರ್ಥ ಏನು? ಅದು ಮರ್ಯಾದೆ ನಿಲ್ದಂಗೆ ಆಗ್ಬಿಟ್ಟಿದೆ. ದೇರ್ಫೋರ್ ಸ್ಟೆಬಿಲಿಟಿ ಇಲ್ಲ. ಇವರ ಪಾಲಿಸಿಗಳು ಸರಿಯಾಗಿದೆ, ರೂಪಾಯಿ ಸ್ವಲ್ಪ ನಾವು ಮಾತಾಡೋ ಬಿಡಿ. ಅದಕ್ಕೆ ಸ್ಪೈನಲ್ ಕಾರ್ಡ್ ಇಲ್ಲ ಅವತ್ತು ರೂಪಿಗೆ, ಯಾವಾಗ ಕುಸ್ಕೊಂಡು ಬಿದ್ದೋಗುತ್ತೋ ಅದು ಗೊತ್ತಿಲ್ಲ, ಆಗಲೇ ಹೊರಟೋಗಿದೆ. ಇದರಿಂದ ಏನಾಗುತ್ತೆ? ನೀವು ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ದುಡ್ಡು ಜಾಸ್ತಿ ಕೊಡಬೇಕು. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಹೇಳೋದು, ಪಬ್ಲಿಕ್ ಸೆಕ್ಟರ್ ಶೇರ್ಗಳನ್ನೆಲ್ಲ ಸಿಕ್ಕಾಪಟ್ಟೆ ಮಾರ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಅದು ಇವರು ಇನ್ನೊಂದು ವರ್ಷ ಬಂದ್ಬಿಟ್ರೆ ಇನ್ನೊಂದು ಟರ್ಮು ಯಾವ ಪಬ್ಲಿಕ್ ಸೆಕ್ಟರ್ ದೇಶದಲ್ಲಿ ಇರಲ್ಲ. ಅಲ್ಲಿಂದ ಬೇರೆ ದುಡ್ಡು ತಗೊಳ್ತಿದ್ದಾರೆ. ಸರ್ ಗೈಲ್ಗೆ ಶರೀರದ ಮಾಂಸದ ಕಿತ್ಕೊಂಡು ಬಿರಿಯಾನಿ ಮಾಡಿದಂಗಿದು. ಅಲ್ಲ ಸರ್, ಇವರು ಸಬ್ಸಿಡಿ ಪಾಲಿಸಿಯಿಂದ ಸಬ್ಸಿಡಿ ಪಾಲಿಸಿ ONGC ಹೋಯ್ತು, ಅವ್ರ ತಲೆ ಮೇಲೆ ಹೋಯ್ತು, ಶೇರ್ ಹೋಲ್ಡರ್ಸ್ ತಲೆ ಮೇಲೆ ಜನಕ್ಕೆ ಮೋಸ ಮಾಡ್ದಂಗಾಯ್ತು. ಪಬ್ಲಿಕ್ ಸೆಕ್ಟರ್ ಮಾಡ್ತೀವಿ, ಕೊನೆ ನಿಮ್ಗೆ ಏನ್ ಉಳಿತಿದೆ? ನನ್ನ ಸಾಲ ಒಂದೇ ಉಳಿಯೋದು. ಅನಂತ್ ಸುಬ್ರಹ್ಮಣ್ಯ ಕೊನೆಯದೇ ಕೇಳ್ತೀನಿ. ಸುಧೀರ್ ಅವರೇ, ಈಗ ನಮಗೆ ನಾವು ಕೊನೆ ಅಂತಲ್ಲಿ ಪರಿಹಾರ ಬೇಕು ನಮಗೆ. ನಾವು ಇದನ್ನ ಜಗಳರಲ್ಲಿ ಹಂಗಾಯ್ತು ಹಿಂಗಾಯ್ತು 13 ನಾವು ಏನೇ ಮಾತಾಡೋ ಕೂಡ ಅದೊಂಥರ ಅಕಾಡೆಮಿಕ್ ಆಗುತ್ತೆ ಹೊರತಾಗಿ ಆ ಯಶವಂತಪುರದಲ್ಲ ಮಲ್ಲೇಶ್ವರ ನಿಂತವನಿಗೆ ಇವೆಲ್ಲ ಅರ್ಥವೇ ಆಗಲ್ಲ. ನನಗೂ ಹೇಳ್ತೀನಿ ನಿಜ, 100ಕ್ಕೆ 100 ಅರ್ಥ ಆಗಲ್ಲ ಇದು. ನನಗೆ ನಾನು ₹80 ಕೊಡ್ತಾ ಇದ್ನ, ನನಗೆ ನಾಳೆ 70 ಆಗುತ್ತಾ 72 ಆಗುತ್ತಾ ಅಂತ ಕಾಯ್ತೀನಿ ಹೊರತಾಗಿ ಅವೆಲ್ಲ ನಂಗೆ ಕೌಂಟ್ ಆಗಲ್ಲ. ನೀವು ಜನಗಳಿಗೆ ಹೇಳುವಾಗ ಒಂಥರ ಹೇಳಿರ್ತೀರಿ, ಈಗ ಸಮರ್ಥನೆ ಮಾಡ್ಕೊಳ್ಳೋ ಒಂಥರ ಹೇಳ್ತೀರಿ. ಕಾಂಗ್ರೆಸ್ BJP ಅಷ್ಟೇ. ಪ್ರಶ್ನೆ ಇರ್ತಕ್ಕಂಥದ್ದು ನನಗೆ ನೆಕ್ಸ್ಟ್ ವೀಕು ಈ ರೇಟ್ ಕಮ್ಮಿ ಆಗುತ್ತಾ ಅನ್ನೋದಷ್ಟೇ. ಓಕೆ, ಕಡಿಮೆ ಆಗತ್ತೋ ಇಲ್ಲ ಅನ್ನೋದು ಸರ್ಕಾರದ ಮೇಲೆ ಬಿಟ್ಟಿದ್ದೀಗ. ಆದ್ರೆ ಏನ್ ಮಾಡ್ಬೋದು ಅಂದ್ರೆ ಮೋದಿ ಅವರೀಗ ಇಮಿಡಿಯೇಟ್ಲಿ ಎಲ್ಲಾ ಚೀಫ್ ಮಿನಿಸ್ಟರ್ಸ್ ಮೀಟಿಂಗ್ ಕರೆದ್ಬಿಟ್ಟು, GST ಕೌನ್ಸಿಲ್ ಮೀಟಿಂಗ್ ಅಥವಾ ಚೀಫ್ ಮಿನಿಸ್ಟರ್ಸ್ ಮೀಟಿಂಗ್ ಕರೆದ್ಬಿಟ್ಟು ಹೀಗಿದೆ ಸಮಸ್ಯೆ, ಒಪ್ಪಿಸ್ಬೇಕು, ನಾವೇನ್ ಮಾಡೋಣ ಅಲ್ಲ ಒಪ್ಸೋದು ಅನ್ನೋದಕ್ಕಿಂತ ಮೇ ಬಿ ಸರ್ಕಾರಕ್ಕೆ ಟೆಲಿಕಾಸ್ಟ್ ಮಾಡ್ಲಿ, ಲೈವ್ ಆಗಿ ಟೆಲಿಕಾಸ್ಟ್ ಮಾಡ್ಲಿ, ಜನರಿಗೆ ಗೊತ್ತಾಗ್ಲಿ. ಈಗ ಒಬ್ರು ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ನಾನು ಹೇಳ್ತಾ ಇರೋದು ಒಂದು ಮೀಟಿಂಗ್ ಕರೆದ್ಬಿಟ್ಟು ಎಲ್ಲಾ ಚೀಫ್ ಮಿನಿಸ್ಟರ್ ಮೀಟಿಂಗ್ ಕರೆದ್ಬಿಟ್ಟು ಅವ್ರು ಸರ್ಕಾರ ನಿರ್ಧಾರ ಮಾಡ್ಲಿ. ಓಕೆ, ಈ ತರ ಮಾಡಿದ್ರೆ ನಮ್ಗೆ ಜನಸಾಮಾನ್ಯರ ಮೇಲಿನ ಹೊರೆನ ಕಡಿಮೆ ಮಾಡಬಹುದು. ಇದಕ್ಕೆ ರಾಜ್ಯ ಸರ್ಕಾರಗಳೇನು ಹೇಳುತ್ತೆ, ಕಾಂಗ್ರೆಸ್ ಬ್ಯಾಕ್ಡ್ ರಾಜ್ಯ ಸರ್ಕಾರಗಳೇನು ಹೇಳುತ್ತೆ, ಬಿಜೆಪಿ ಬ್ಯಾಕ್ಡ್ ಕಾಂಗ್ರೆಸ್ ರಾಜ್ಯ ಎಲ್ಲ ಎಕ್ಸ್ಪೋಸ್ ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳಬೇಕಾದ್ರೆ UPA ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರು ಮಾತಾಡದೆ ಇರ್ಬೋದು, ಅವರು ದೇಶದ ಬಗ್ಗೆ ಚಿಂತೆ ಮಾಡಿಕೊಂಡು ಅಂತ ಹಣದುಬ್ಬರ ಇಡೀ ಜಗತ್ತಲ್ಲಿ ಬಂದಾಗ, ಸೌದಿ ಅರೇಬಿಯಾ ಅಂತವರು ಎಲ್ಲವೂ ಬಂದ್ ಮಾಡಿ ಅವರು ಇದಾದಾಗ ಅಂತ ಸಂದರ್ಭದಲ್ಲಿ ಕೂಡ ದೇಶವನ್ನು ಕಾಪಾಡ್ಕೊಂಡು ಬಂದವರು ಇತ್ತಂತಂದ್ರೆ UPA ಸರ್ಕಾರ. ಇವರು ಬಂದು ಒಂದೇ ವರ್ಷದಲ್ಲಿ ಅವರು ಇರೋವರೇ ಮಾಜಿ ಮುಖ್ಯಮಂತ್ರಿ BJP ಅವರು ಅರುಣ್ ಶೌರಿ ಅವರೆಲ್ಲ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ದಿಕ್ಕು ದಶೆ ಇಲ್ಲದೆ ಹೋಗಿದೆ ಅಂತ ಅವ್ರು ಆವಾಗಿಂದ ಶುರು ಮಾಡಿದರೆ ಈಗಲೂ ಅವರು ಅವರು ಯಶವಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇವ್ರದ್ದು ಈಗ ನಿಜವಾಗಿ ಆರ್ಥಿಕ ಪರಿಸ್ಥಿತಿಯನ್ನು ಒಂದು ಸರಿಯಾಗಿ ಮಾಡುವ ಸರಿದೂಗಿಸುವಂತ ಯಾವುದೇ ಒಂದು ಲಂಗು ಲಗಾಮಿಲ್ಲದೆ ಹುಚ್ಚು ಕುದುರೆ ತರ, ಹುಚ್ಚು ಕುದುರೆ ಅಂದ್ರೆ ಅದು ಕಂಟ್ರೋಲ್ ಮಾಡಕ್ಕೆ ಅರುಣ್ ಶೌರಿ ಅದೇ ವಾರ್ಡ್ ಬೇಕಾ ಕಂಟ್ರೋಲ್ ಮಾಡಬೇಕು, ಹುಚ್ಚು ಕುದುರೆ ಹಾಗಾಗಿ ಈಗ ಈ ಹುಚ್ಚು ಕುದುರೆ ತರ ಲಂಗು ಲಗಾಮಿಲ್ದೇನೆ ಓಡಾಡ್ತಾ ಇರ್ತಕ್ಕಂಥ ಪೆಟ್ರೋಲ್ ಡೀಸೆಲ್ ದರಗಳನ್ನ ಕಂಟ್ರೋಲ್ ಮಾಡಕ್ಕೆ ನಿಮ್ದೇ ಕೈಯಲ್ಲಿ 100% ಇದೆ ಅಂತ ಹೇಳ್ತಲ್ಲ, ಸ್ಟೇಟ್ಗಳನ್ನ ಸುಧೀರ್ ಹೇಳ್ದಂಗೆ ಕನ್ವಿನ್ಸ್ ಮಾಡಿ ಚರ್ಚೆ ಮಾಡಿ. ಸೊ ಎಕ್ಸ್ಪೋಸ್ ಆಗಲಿ, JDS ಸ್ಟ್ಯಾಂಡ್ ಏನು, ಕಾಂಗ್ರೆಸ್ ಸ್ಟ್ಯಾಂಡ್ ಏನು, BJD ಸ್ಟ್ಯಾಂಡ್ ಏನು, TDP DMK ಕಮ್ಯುನಿಸ್ಟ್ ಸ್ಟ್ಯಾಂಡ್ ಏನು, ಆಮ್ ಆದ್ಮಿಗೆ ಹೆಲ್ಪ್ ಮಾಡೋ ಪೊಸಿಷನ್ BJP ಗಿದೆ, ಉಳಿದವ್ರಿಗಿದೆಯಾ? ಒಂದ್ ದೇಶ ನೋಡ್ಬಿಡ್ಲಿ, ಅದ್ರ ಒಂದು ಡಿಸಿಷನ್ ತೊಗೊಳ್ಳಿ. ಖಂಡಿತವಾಗ್ಲೂ ಇಟ್ ಇಸ್ ಎಕ್ಸಲೆಂಟ್ ಸಜೆಷನ್. ಈಗ ಇದರಲ್ಲಿ ಏನೋ ಯಾಕಂತ ಹೇಳಿದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಂಗ್ರೆಸ್ ಸರ್ಕಾರಗಳು ಏನಿದೆ ಅವರು ಎಕ್ಸ್ಪೋಸ್ ಆಗ್ಲಿ. ಎರಡನೇದು ಇವ್ರು ಹೇಳ್ತಾ ಇದ್ರು ಮನಮೋಹನ್ ಸಿಂಗ್ ಎಕ್ಸಲೆಂಟ್ ಎಕಾನಮಿಸ್ಟ್ ಅಂತ. ಎಷ್ಟು ಎಕ್ಸಲೆಂಟ್ ಎಕಾನಮಿಸ್ಟ್ ಅಂದ್ರೆ ಅವರು 1,40,40,000 ಸಾಲ ಮಾಡಿ ಕಾಂಗ್ರೆಸ್ BJP ತಲೆ ಮೇಲೆ ಹಾಕುವಂತ ಎಕ್ಸ್ಪರ್ಟ್ಸ್ ONGCಗೆ ತಲೆ ಮೇಲೆ ಹಾಕೋದು ಸುಧೀರ್ ಅವರ ಸಲಹೆಯನ್ನು ನೀವು ಆನ್ಸರ್ ಮಾಡ್ತಾ ಇಲ್ಲ. ರಾಜ್ಯದ ಮುಖ್ಯಮಂತ್ರಿಗಳನ್ನ ಕನ್ಸಲ್ಟ್ ಮಾಡೋದು ಒಂದು,
ಅದೇ ರೀತಿ ಎಕನಾಮಿಸ್ಟ್ ದೇಶದಲ್ಲಿದ್ದಾರೆ. ಈ ಬಿಜೆಪಿ ಗೌರ್ಮೆಂಟ್ ಬಂದ ಮೇಲೆ ಏನಾಗಿದೆ, ಪೋಲರೈಸ್ ಆಗಿದೆ. ಯಾವ ಒಂದು ಬಣದ ಎಕನಾಮಿಸ್ಟ್ ಕನ್ಸಲ್ಟ್ ಮಾಡ್ತಾರೆ. ಈ ಲೆಫ್ಟ್ ಥಿಂಕಿಂಗ್ ಅವ್ರಿಗೆ ಬೇಕಾಗಿಲ್ಲ. ಎಲ್ಲರೂ ಒಂದು ಮಾಡಿ ಸಲಹೆಗಳು ತಗೊಳ್ಳಿ. ಆಗ ಸಮ್ ಪ್ಯಾಟ್ರನ್ ನೀವು ಲೇಮರ್ಸ್ ಅಲ್ಲ. ನಾನು ಐಡಿಯಾಲಜಿಗಳು ಅಲ್ಟಿಮೇಟ್ ನನ್ನ ದೇಶದ ಜನರನ್ನು ಉಳಿಸ್ಬೇಕು. ಕಾಮನ್ ಪೀಪಲ್ ಉಳಿಸಿರೋ ಐಡಿಯಾಲಜಿಗೆ ಹಾಕ್ಬಿಡಿ. ಅದಕ್ಕೆ ನನ್ನನ್ನ ಉಳಿಸಿರೋ ಐಡಿಯಾಲಜಿ ತಗೊಂಡು ಏನ್ ಮಾಡಕ್ಕೆ? ಅಲ್ಟಿಮೇಟ್ ಕಾಮನ್ ಪೀಪಲ್ ಹ್ಯಾಪಿ. ಅದೇ 1,40,000 ಕೋಟಿ ಸಾಲ ಉಳಿಸ್ಬಿಟ್ಟಿರೋದಂತೆ. ಯಾವ ಬಿಜೆಪಿ ಲೀಡರ್ ಅವ್ರ ಸ್ವಂತ ದುಡ್ಡು ಏನು ಕೊಡ್ತಿಲ್ಲ, ನಮ್ ದುಡ್ಡೇ ಕೊಡ್ತಾ ಇರೋದು. ಆದ್ರಿಂದ ನೀವು ಅಧಿಕಾರದಲ್ಲಿ ಬಿಜೆಪಿ ಚಿಂತನೆಗಳು ಅವರಿಗೆ ಸ್ಟೇಟ್ಸ್ಮನ್ಶಿಪ್ ಇಲ್ಲ, ವಿಷನ್ ಇಲ್ಲ, ಬಗ್ಗೆ ಚಿಂತೆ ಇಲ್ಲ. ಅವ್ರ ಚುನಾವಣೆ ಲಕ್ಷ್ಮಣ ಮುಗಿಸ್ಬಿಡಿ ಸರ್. ಸುಧೀರ್ ಅವರು ಹೇಳ್ದಂಗೆ ದೇಶದ ನೇತೃತ್ವ ವಹಿಸಿರೋ ಮೋದಿಯವರು ಅವರೇ ಹೇಳ್ಕೊಳ್ಳುವಂತ ದೇಶದಲ್ಲಿ 22 ರಾಜ್ಯದಲ್ಲಿ ನಾವು ಇದೀವಿ ಅಂತ ಹೇಳ್ತೀರಿ. ಅವ್ರನ್ನೂ ಕೂಡಿಸ್ಕೊಂಡು ಅದರ್ ದೆನ್ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಯಾರಿದಾರೋ ಅವ್ರನ್ನೂ ಕೂಡಿಸ್ಕೊಂಡು ಚರ್ಚೆ ಮಾಡಿ ಅಂತದೊಂದು ಪ್ರಯತ್ನ ಆಗಲಿ. ಗಂಗಾಧರ ಮೂರ್ತಿ, ಆನಂದ್ ಸುಬ್ರಹ್ಮಣ್ಯ, ಬಾವ ಅವರೇ, ಮತ್ತೆ ಸುಧೀರ್, ಮತ್ತೆ ಡಾಕ್ಟರ್ ರಂಗಪ್ಪನವರು ಮೂವರಿಗೂ ಎಲ್ಲರೂ ಕೂಡ ಧನ್ಯವಾದ. ಒಂದಂತೂ ಸ್ಪಷ್ಟ ಇದೆ, ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ನಿಮ್ಮ ಸಿದ್ಧಾಂತ, ನಿಮ್ಮ ಪ್ರೋಗ್ರಾಮು, ನಿಮ್ಮ ಪಾಪ್ಯುಲಿಸ್ಟು ಇವೆಲ್ಲವೂ ಕೂಡ ಕೌಂಟ್ ಆಗಲ್ಲ. ಅಲ್ಟಿಮೇಟ್ ಈ ದೇಶದ ಸಾಮಾನ್ಯ ನಾಗರಿಕನಿಗೆ ಏನು ಲಾಭ ಆಗುತ್ತೆ ಅಥವಾ ಏನು ನಷ್ಟ ಆಗುತ್ತೆ. ಸೊ ನಷ್ಟ ಆದರೆ ಅದನ್ನು ತುಂಬಿಕೊಡೋದು ಹೇಗೆ, ಲಾಭ ಆಗೋದಾದ್ರೆ ಅದು ಲಾಭವನ್ನು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ. ಸೊ ಸಿಂಪಲ್ ಲಾಜಿಕ್ ಇದು. ಆಮ್ ಆದ್ಮಿ ಅನ್ನೋ ಶಬ್ದಕ್ಕೆ ನೀವು ಗೌರವ ಕೊಡೋದಾದರೆ ಈ ಏರಿರುವ ದರವನ್ನು ಇಳಿಸುವಂಥ ಪ್ರಯತ್ನದಲ್ಲಿ ಎಲ್ಲರೂ ಕೂಡ ಮುಂದಾಗಲಿ. ಅದ್ರ ನೇತೃತ್ವ ಕೇಂದ್ರ ಸರ್ಕಾರ ವಹಿಸಲಿ ಅಂತ ಹೇಳ್ತೀವಿ. ಚರ್ಚೆನ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಅಪ್ಡೇಟ್ಗಳನ್ನು ಕ್ಷಣದ ಮಾಹಿತಿಗಳನ್ನು ಕೊಡ್ತಾ ಇರ್ತೀನಿ.